ವಿಶಾಲ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ನಮ್ಮ ಗುರುಗಳ ಜೊತೆ ಇದ್ದೀವಿ. ಅವರಿಂದ ನಾವು ಇನ್ನಷ್ಟು ಕುತ್ತುಗಳ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಚಾರದಲ್ಲಿ ಈ ವಿಡಿಯೋದಲ್ಲಿ ಒಂದು ಪಶ್ಚಿಮ ನೈಋತ್ಯದ ಕುತ್ತು, ಇನ್ನೊಂದು ದಕ್ಷಿಣ ನೈಋತ್ಯದ ಕುತ್ತು, ಹಾಗೆ ದಕ್ಷಿಣದ ಕುತ್ತು ನಮಗೆ ಏನೆಲ್ಲ ತೊಂದರೆಯನ್ನು ಕೊಡುತ್ತೆ ಅದನ್ನೆಲ್ಲ ಸವಿಸ್ತರವಾಗಿ ಗುರುಗಳ ಬಾಯಿಂದ ಕೇಳೋಣ. ಬನ್ನಿ. ನಮಸ್ತೆ ಗುರುಗಳೇ. ನಮಸ್ತೆ. ನಮಸ್ತೆ. ಈ ಒಂದು ಕುತ್ತುಗಳು ಅಂತ ಬಂದಾಗ ದಕ್ಷಿಣಕ್ಕೂ ಕೆಲವೊಮ್ಮೆ ಕುತ್ತಿರುತ್ತೆ, ದಕ್ಷಿಣ ನೈಋತ್ಯಕ್ಕಿರುತ್ತೆ, ಹಾಗೆ ಪಶ್ಚಿಮ ನೈಋತ್ಯಕ್ಕೂ ಕುತ್ತಿರುತ್ತೆ. ಈ ಸಂದರ್ಭದಲ್ಲಿ ಈ ಮನೆಯಾತರಿಗೆ ಏನೇನು ಸಮಸ್ಯೆಗಳು ಒದಗಿ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ ಅಂತ. ಕುತ್ತು ಕುತ್ತು ವಾಟ್ ಇಸ್ ದ ಮೀನಿಂಗ್ ಆಫ್ ಕುತ್ತು? ದೃಷ್ಟಿ, ಒಂದು ದೃಷ್ಟಿ, ಇನ್ನೊಂದು ಹೊಡೆತ ಅಂತ ಕರಿಬಹುದು. ಏಟು ಏಟು ಏನ್ ಬೇಕಾದ್ರೂ ತಗೋಬಹುದು ಅಲ್ವಾ? ಹೌದು. ಇಲ್ಲಿ ರೋಡ್ ಇದೆ ಅಂತಂದಾಗ ಜನಗಳು ಬಂದು ಹೋಗ್ತಾ ಇರ್ತಾರೆ, ಹೋದ ತಕ್ಷಣ ಕಣ್ಣು ದೃಷ್ಟಿ ಬೀಳ್ತದಲ್ಲ, ಇಲ್ಲಿರೋ ಗ್ರಹ ಏನಾಗ್ತದೆ? ಅದು ಎನ್ಹಾನ್ಸ್ ಆಗ್ತದೆ. ಹೌದಲ್ವಾ? ಇಲ್ಲಿರೋದು ಯಾವ ಗ್ರಹ? ಕುಜ. ಹೌದಲ್ವಾ? ಹೌದಲ್ವಾ? ಮಂಗಳ ಗ್ರಹ ಅಲ್ವಾ? ಹೌದು. ಓಕೆ, ನೆಕ್ಸ್ಟ್ ಇಲ್ಲಿ ದಿಕ್ಪಾಲಕರ ಯಾರು? ಯಮ. ರೈಟ್. ಇಲ್ಲಿರೋದು ಯಾವುದು ಹಾಗಾರೆ? ರಾಹು ಗ್ರಹ. ಕ್ಲಿಯರ್? ಇದಕ್ಕೆ ಪಶ್ಚಿಮಕ್ಕೆ ಕನೆಕ್ಟ್ ಆಗಿರೋದು ಪಶ್ಚಿಮ ನೈಋತ್ಯ. ಹೌದು. ರೈಟ್. ಪಶ್ಚಿಮಕ್ಕೆ ಶನಿ ಇರುತ್ತೆ. ಶನಿನೂ ಕನೆಕ್ಟ್ ಆಗಿದ್ದಾನೆ. ಇದಕ್ಕೆ ದಕ್ಷಿಣ ಅಂದ್ರೆ ಕುಜ ಮತ್ತೆ ರಾಹು ಈ ರೀತಿ ಕನೆಕ್ಟ್ ಆಗ್ತಾರೆ ಅಂತ ಹೇಳ್ಬೇಕು. ರೈಟ್. ಇಲ್ಲಿ ಇವರು ಕುಜ ಅಂತಂದ್ರೆ ಮಾಂಸಖಂಡಗಳು ಮನುಷ್ಯಂದು, ಅರ್ಥ ಐತಲ್ಲ. ರಾಹು ಅಂತಂದ್ರೆ ವೈರಸ್, ಆಮೇಲೆ ಏನದು ಕಾಯಿಲೆ, ಅದಕ್ಕೆ ಲೈಫ್ ಲಾಂಗ್ ಅದು ವಿಷ. ಅದು ಅಂದ್ರೆ ಪಾಯ್ಸನ್ ತಿನ್ನೋದು, ಅಂದ್ರೆ ಮಾತ್ರೆಗಳು ತಿನ್ನೋ ಕಾಯಿಲೆ ಬರ್ತದೆ. ಜೀವನ ಪೂರ್ತಿ ತಿನ್ಬೇಕು, ತಿಂದೇ ಸಾಯ್ಬೇಕು. ಯಾಕಂದ್ರೆ ಇದು ಪಿತೃ ಜಾಗ ಇದು. ಅರ್ಥ ಐತಲ್ಲ. ಲೈಫ್ ಲಾಂಗ್ ತಿಂದು ಸಾಯ್ಬೇಕು. ಆತರ ಕಾಯಿಲೆ ತಂದು ಬಿಡ್ತದೆ. ರೈಟ್. ಆತರ ಅದಕ್ಕೋಸ್ಕರ ಮತ್ತೆ ಇದು ಪಶ್ಚಿಮ ಇದು ಬಂದಾಗ ಹಳೇ ಕಾಯಿಲೆಗಳನ್ನ ತಂದ್ಬಿಡ್ತದೆ. ಯಾರೋ ಇವ್ರ ವಂಶಸ್ಥರಲ್ಲಿ ಯಾವ್ದೋ ಇರ್ತದೆ, ಗಂಡಸರದು ವಂಶಾಸ್ಥ ಇರ್ತದೆ ನೋಡಿ, ಅವ್ರದ್ದು ಯಾವ್ದೋ ಅವ್ರ ಹೆರಿಡಿಟಿ ಅಂತ ಕರೀತಾರೆ ಡಾಕ್ಟರ್ಗಳು. ಹೌದು. ಅದೇ ಕಾಯಿಲೆಗಳು ತಂದು ಅಯ್ಯೋ ನಮ್ ತಾತನಿಗಿತ್ತು ನನಗೂ ಐತೆ, ನಾನು ಏನ್ ಮಾಡ್ಲಿ, ಹಣೆ ಬರ, ಈ ತರ ಮಾತುಗಳು ಬಂದ್ಬಿಡ್ತದೆ ಇಲ್ಲಿ. ಅದೇ ಈ ಮೂಳೆ ಸಂಬಂಧಿತ ರೋಗಗಳು ಅದು ಬರ್ತದೆ. ಮೂಳೆ ಸಾಂದ್ರತೆ ಕಡಿಮೆ ಆಗೋದು, 100%. ಮೂಳೆ ಸೌಂಡ್ಗಳು ಬರೋದು. ಹೌದು. ಪಶ್ಚಿಮ ಏನಾರು ಇದ್ ಮಾಡಿದ್ರೆ ಇದು ಯಾವುದು ಫೈನಲ್ ಕಾರ್ಡ್ ಅಂತೀವಿ, ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್, ಬೆನ್ನು ಮೂಳೆ. ಎಸ್, ಬೆನ್ನು ಮೂಳೆ. ಅದು ಲೋಯರ್ ಇದು ಕೆಳಗಡೆ L4, L5. ಇದು ಕೆಳಗಡೆ ಬೆನ್ನು ಮೂಳೆ ಮತ್ತೆ ಮೂಲಾಧಾರ, ಇವೆಲ್ಲ ಪ್ರಾಬ್ಲಮ್. ಕೆಳಗಡೆಯಿಂದ ಒಂದು ಚುಗಮ, ಒಂದು ಜಾಂಡ್ ಎತ್ತರ, ಓಕೆ, ಒಂದು ಅರ್ಧ ಅಡಿ ಎತ್ತರ, ಟೋಟಲಿ ಪೇನ್ ಬಂದ್ಬಿಡ್ತದೆ. ಲೋಯರ್ ಬ್ಯಾಕ್ ಪೇನ್, ಮೂಲಾಧಾರ, ಇವೆಲ್ಲ ಪ್ರಾಬ್ಲಮ್ ಬಂದ್ಬಿಡ್ತದೆ. ಇದು ಸ್ಲಿಪ್ ಡಿಸ್ಕ್ ಅಂತ ಕರೀತಾರೆ. ಅದೆಲ್ಲ ಇದೇ ಆಗೋದು, ಇದೇ ಜಾಗ ಆಗೋದು ಕುತ್ತುಗಳು ಬಂದಾಗ. ಕ್ಲಿಯರ್? ಮತ್ತೆ ಇದು ಇಲ್ಲೇನಾರ ಒಬ್ಬೊಬ್ಬರ ಜಾಗದಲ್ಲಿ ತುಂಬಾ ನಾನು ನೋಡಿದ್ದೀನಿ. ಪಶ್ಚಿಮ ರೋಡ್ ಇದ್ದಾಗ ಪಶ್ಚಿಮ ಇಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ಸೋಂಕು ಮಾಡಿರ್ತಾರೆ ಕೂಡ. ಅಂತ ಜಾಗದಲ್ಲಿ ಗಂಡಸರಿಗೆ ಕೆಳಗಡೆ ಬಿದ್ದು ಸೊಂಟ ಕೂಡ ಮುರಿದಿದೆ, ನಾನು ನೋಡಿದ್ದೀನಿ. ಒಂದೊಂದು ಜಾಗದಲ್ಲಿ ದಕ್ಷಿಣ ನೈಋತ್ಯದಲ್ಲಿ ಸೋಂಕು ಮಾಡಿರೋದು ನಾನು ನೋಡಿದ್ದೀನಿ. ಹೆಂಗಸರಿಗೆ ಸೊಂಟನೆ ಬಿದ್ದೋಗ್ಬಿಟ್ಟಿರ್ತದೆ, ಅದು ಜಾರಿ ಬಿದ್ದಿರ್ತದೆ. ಈ ಗೋಲಿ ಗೊತ್ತದ, ಗೋಲಿ ಕೂಡ ಚೇಂಜ್ ಆಗ್ಬಿಟ್ಟದೆ. ಅವ್ರು ಕೂರ್ಸಿರ್ತಾರೆ, ಗೋಲಿ ಆಗ ಸೆಟ್ ಆಗಲ್ಲ. ಅವಾಗ ವಾಕರ್ಗಳಲ್ಲಿ ನಡೀತಾ ಇರ್ತಾರೆ, ಅಯ್ಯೋ ಗೋಲಿ. ಅಲ್ಲಿ ನಾವು ನೀವು ಒಂದು ವಿಸಿಟ್ ಹೋದಾಗ ಈ ದಕ್ಷಿಣ ನೈಋತ್ಯದಲ್ಲಿ ಲಿಫ್ಟ್ ಗುಂಡಿ ಬಂದಿತ್ತು. ಆ ಯಜಮಾನಿಗೆ ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ಓಕೆ, ಜ್ಞಾಪಕ ಇರಲ್ಲ. ರೈಟ್. ನಂದು ಅದೊಂದು ಪ್ರಾಬ್ಲಮ್ ಇದೆ. ಹೌದೌದು. ಆತರ ಒಂದು ಘಟನೆ ನೋಡಿದ್ವಿ. ಓಕೆ, ನೆಕ್ಸ್ಟ್ ಇಲ್ಲಿ ಬರ್ತೀನಿ. ನೆಕ್ಸ್ಟ್ ದಕ್ಷಿಣದಲ್ಲಿ ಕುಜ ಅಂತ ಯಾರು ಇದು ಬರುತ್ತೆ? ಕುಜ. ಇದಕ್ಕೆ ನೋಡಿ, ನಿಮಗೆ ಕುಜ ಅಂದ್ರೆ ಯಾರು? ಅಣ್ಣ ತಮ್ಮ. ಈ ಮನೆಯ ಅಣ್ಣ ತಮ್ಮಂದ್ರಿಗೆ ಇವ್ರು ಕುತ್ತು ಬಂತು ಅಂತಂದ್ರೆ ಇವರಿಗೆ ಅವರೇ ಶತ್ರುಗಳಾಗಿರ್ತಾರೆ. ಅಣ್ಣ ತಮ್ಮಂದ್ರೆ ಶತ್ರುಗಳು 100% ಅವರೇ. ಬೇರೆ ಯಾರು ಬರಲ್ಲ. ಇವ್ರ ಅಣ್ಣ ತಮ್ಮಂದ್ರು, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು, ಬೇರೆ ಯಾರು ಬರಲ್ಲ. ಅವ್ರು ಬಿಟ್ರೆ ಕುತ್ತು ಬಂತ ನಿಮ್ಗೆ ಶತ್ರುಗಳು ಅವರೇ. ಆಸ್ತಿ ಪಾಸ್ತಿಯನ್ನ ಕುಜ ಅಂದ್ರೆ ಯಾವ್ದಕ್ಕೆ ಇನ್ನೊಂದು ಕನೆಗೆ ತಗೋತಾರೆ. ಭೂಮಿ ಕಾರ್ಯಗಳು, ಭೂಮಿಗೆ ಯಾರು? ಕುಜ. ಮನೆಗೆ ಯಾರು? ಇದೆಲ್ಲನೂ ಆಸ್ತಿ. ನನಗೆ ಆಸ್ತಿ ಬೇಕಾ, ನಂದು ಏನೋ ನಾನು ಸೈನ್ ಹಾಕಿಲ್ಲ, ನಿಮ್ಮಪ್ಪ ನಮ್ಮಪ್ಪ ಒಬ್ಬ ತಾತ, ಅವರಪ್ಪ ಎಲ್ಲ ಒಬ್ಬನೇ ಇರ್ಬೋದು, ನಮ್ಮ ತಾತ ನಿಮ್ಮ ತಾತ ಒಬ್ಬನೇ ಇರ್ಬೋದು.
ಆದ್ರೆ ನಮ್ಮ ಅಪ್ಪಗನಿಗೆ ನಿಮ್ಮ ಅಪ್ಪ ಮೋಸ ಮಾಡ್ಬಿಟ್ಟವನೆ. ಸೈನ್ ಹಾಕಿಲ್ಲ ನನಗೆ, ಇದಕ್ಕೊಂದು 2 ಎಕರೆಗೆ ಸೈನ್ ಹಾಕಿಲ್ಲ, ನನಗೆ ಕೋರ್ಟ್ಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹತ್ರ ಹೋಗ್ಬಿಟ್ಟು ಏನದು ಲಾಯರ್ ಮುಖಾಂತರ ನೋಟಿಸ್ ಕಳ್ಸೋದು. ಅವಾಗ ಏನಪ್ಪ ಇದು, ಅವ್ರ ಹೊತ್ತು ಭಾಗ ಆಗಿದೆ, ಒಬ್ಬನ್ ಮಾಡ್ಕೊಂಡ್ಬಿಟ್ಟಿರ್ತಾನೆ, ಇನ್ನೊಬ್ಬನ್ ಉಳಿಸ್ಕೊಂಡಿರ್ತಾನೆ, ಅವನ ಮೇಲೆ ಹೊಟ್ಟೆವರಿ ಕೇಸ್ ಹಾಕೋದು. ಈಗ ಗೊತ್ತಾಯ್ತಾ ನಾನು ಹೇಳಿದ್ದು? ಇದೆಲ್ಲ ನಡೀತಾ ಇರೋದು, ಇದು ಕೇಸುಗಳಾಗ್ತದೆ. ಯಾವ ರೀತಿ ಇದೆ ಯಾಕೆ ಗೊತ್ತಾ? ಇವ್ರ ವಂಶಸ್ಥರೇ, ಯಾಕಂದ್ರೆ ಕುಜ ರಾಹು ಕನೆಕ್ಟ್ ಆಗಿರ್ತದೆ. ಇದು ಕುತ್ತು ಬರೀ ಕುಜ ದಕ್ಷಿಣಕ್ಕೆ ಕುತ್ತಾಗಿರಲ್ಲ, ರಾಹುಗೂ ಕನೆಕ್ಟ್ ಆಗಿರ್ತದೆ. ಆವಾಗ ಇವ್ರು ವಂಶಸ್ಥರೇ ಎತ್ಕೊಂಡಿರ್ತಾರೆ. ಕಾರಣ ಏನ್ ಗೊತ್ತಾ? ನಿನಗೂ ಬಂದ್ರೆ ನನಗೂ ಬರ್ತದೆ, ನೀನ್ ಮುಂದೆ ಹೋಗು ನಾನು ಹಿಂದೆ ಹೋಗ್ತೀನಿ. ಚೂ ಬಿಡೋದು, ಚೂ ಬಿಡೋದು, ನಾಯಿನ್ ಚೂ ಬಿಡೋದು. ಅರ್ಥ ಆಯ್ತಲ್ಲ? ಬಿಟ್ಟು ಹಿಂದಿಂದ ನಂದೊಂದು ಇರ್ಲಿ ಅಂತ. 100% ಇಂಥ ಜನಗಳು ಇಲ್ಲಿ ಇರ್ತಾರೆ. ಇದು ಸತ್ಯ, ಇದು ಸತ್ಯ. ಯಾಕಂದ್ರೆ ಇದಕ್ಕೆ ವಾಸ್ತು ನೋಡ್ಬೇಕಂದ್ರೆ ಪಂಚಭೂತಗಳ ಬಗ್ಗೆ ತಿಳ್ಕೋಬೇಕು, ನವಗ್ರಹಗಳ ಬಗ್ಗೆ ತಿಳ್ಕೋಬೇಕು, ಆಮೇಲೆ ಅಧಿಪತ್ಯಗಳ ಬಗ್ಗೆ, ಅದ್ರ ಕಾರಕತ್ವಗಳ ಬಗ್ಗೆ ತಿಳ್ಕೋಬೇಕು. ಅರ್ಥ ಮಾಡ್ಕೊಡ್ರಿ. ಆಮೇಲೆ ಇದನ್ನೆಲ್ಲ ಆದ್ಮೇಲೆ ಕರ್ಮ ಸಿದ್ಧಾಂತ ಬಗ್ಗೆ ತಿಳ್ಕೋಬೇಕು. ಹೌದು, ಕರ್ಮ ಸಿದ್ಧಾಂತ ನೀವು ಹೇಳ್ದಂಗೆ ಅಥವಾ ನೀವೇ ಇಲ್ಲಿ ಅದನ್ನ ಈ ವಾಸ್ತುನಲ್ಲಿ ಸೇರಿಸಿರೋದು ಅಂತ ಬಿಟ್ರೆ ಮತ್ತೆ ಯಾರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇರೋದೇ ಮೇನ್ ಕರ್ಮ. ಇದನ್ನ ಓಡಿ ಅದನ್ನ ಓಡಿ ಅಲ್ಲಿಗೆ ಮುಗಿದೋಯ್ತು. ಅಲ್ಲಿ ಏನ್ ಕರ್ಮ ಇದೆ, ಯಾಕೆ ಬಂತು, ಅದಕ್ಕೂ ಜಾತಕಕ್ಕೆ ಏನ್ ಸಂಬಂಧ, ಇವೆಲ್ಲ ನೀವ್ ಹೇಳಿದಷ್ಟು ಬಿಡಿಸಿ ಮತ್ತೆ ಯಾರು ಹೇಳಲಿಕ್ಕಿಲ್ಲ. ಮತ್ತೆ ಇದು ಒಂದೊಂದು ಜಾಗದಲ್ಲಿ ಏನ್ ಮಾಡ್ತಾರೆ, ಜಾಗನಿರಲ್ಲ, ಸೌತ್ ರೋಡ್ ಇದೆ ಅಂತ ಹೇಳಿ ಬಿಟ್ಕೊಡ್ರೆ ಜಾಗನಿರಲ್ಲ. ಏನ್ ಮಾಡ್ಬಿಡ್ತಾರೆ ಅಂದ್ರೆ ಸೋಂಪ್ ಮಾಡಿರ್ತಾರೆ, ಪಿಟ್ಗುಂಡಿ ಮಾಡಿರ್ತಾರೆ, ಬಾತ್ರೂಮ್ ಮಾಡಿರ್ತಾರೆ. ಇಲ್ಲಿ ಗಂಡಸರು ಯೂಸ್ಲೆಸ್ ಫೆಲೋಸ್ ಆಗಿರ್ತಾರೆ, ಏನಕ್ಕೂ ಪ್ರಯೋಜನ ಇರಲ್ಲ. ಆವಾಗ ಅವ್ರ ಮನೆಯಲ್ಲಿ ಎಷ್ಟೋ ಜನ ನನ್ನ ಫೋನ್ಗಳು ಮಾಡಿದ್ದಾರೆ. ನಮ್ ಗಂಡ ಹಿಂಗ್ ವೀಕ್ ಆಗ್ಬಿಟ್ಟವ್ರೆ, ನಮ್ ಗಂಡ ಆಕ್ಸಿಡೆಂಟ್ ಆಗ್ಬಿಟ್ಟವ್ರೆ, ನಮ್ ಗಂಡನಿಗೆ ಮೂಳೆ ಮುರಿದೋಗ್ಬಿಟ್ಟಿದೆ, ನಮ್ ಗಂಡನಿಗೆ ಬಲಗಡೆ ಮೂಳೆ ಮುರಿದೋಗ್ಬಿಟ್ಟಿದೆ, ದಿಸ್ ಇಸ್ ದ ಬಲಪಾರ್ಶ್ವ. ಹಿಂಗ್ ಮಾಡ್ಕೊಬೇಕು ಲೆಕ್ಕ. ಅರ್ಥ ಮಾಡ್ತಾ ಇಲ್ಲ? ಇದು ರೈಟ್ ಸೈಡ್ ಪಾರ್ಟ್ಸ್, ಇದು ಲೆಫ್ಟ್ ಸೈಡ್ ಪಾರ್ಟ್ಸ್. ಒಂದು ಮನುಷ್ಯನ ಎಡಗಡೆ ಅಂಗಾಂಗ, ಎಡಭಾಗದ ಅಂಗಾಂಗಗಳು, ಇದು ರೈಟ್ ಸೈಡ್ ಬಲಭಾಗದ ಅಂಗಾಂಗಗಳು. ಈಗ ಗೊತ್ತಾಯ್ತಲ್ಲ? ಈ ರೀತಿ ಎಲ್ಲ ಹೇಳ್ತದೆ. ಎಲ್ಲ ಬಲ, ಇದು ಹೀಟ್ ಎನರ್ಜಿ, ಹೀಟ್. ಓಕೆನಾ? ಇದು ವಾತ, ಲೆಫ್ಟ್ ಸೈಡ್. ಓಕೆನಾ? ಇದು ಪಿತ್ತ, ಈ ಏರಿಯಾದಲ್ಲಿ ಪಿತ್ತ ಅಥವಾ ವಾತ, ಈ ತರ ಕೊಡ್ಬೇಕು. ಅರ್ಥ ನಾನು ಹೇಳ್ತಾ ಇರೋದು ಇದು. ಹಾಗಾಗಿ ನಾವು ಇದು ಅವ್ರು ಹೇಳ್ತಾರೆ, ಅಯ್ಯೋ ನನಗೆ ಮೂಳೆ ಮುರಿದೋಗ್ಬಿಟ್ಟಿದೆ, ಮೊಣಕಾಲ್ ಪ್ರಾಬ್ಲಮ್ ಆಗಿದೆ, ಜಾಸ್ತಿ ಮೊಣಕಾಲ್ ಪ್ರಾಬ್ಲಮ್ ಬರ್ತದೆ, ಬಲಗಡೆ ಮೊಣಕಾಲ್ ಪ್ರಾಬ್ಲಮ್ ಬರ್ತದೆ ಕಾಯಿಲೆಗಳು ವಿಚಾರದಲ್ಲಿ. ಓಕೆಲ್ಲ? ಆಮೇಲೆ ಇದೊಂದೇ ಅಲ್ಲ, ಇದು ಹೊಡೆಯೋದು ಜಾಸ್ತಿ ಇಲ್ಲೇ. ಅಯ್ಯೋ ಒಂಥರ ಹಿಂಗ್ ನೋಡಿ, ಹಿಂಗ ಅದ್ರತಾ ಇರ್ತಾರೆ, ಗೊತ್ತಾ ನಿಮ್ಗೆ? ಅದ್ರತಾ ಇರ್ತಾರೆ ನೋಡಿ, ಅದನ್ನು ಕೂಡ ಪ್ರಾಬ್ಲಮ್ ಬರೋದು. ಯಾಕಂದ್ರೆ ಶಕ್ತಿ ಇರಲ್ಲ, ಕಾಲುಗಳಲ್ಲಿ ಶಕ್ತಿ ಇರಲ್ಲ, ಅದ್ರತಾ ಇರ್ತಾರೆ. ಓಕೆನಾ? ಎಡಗಡೆ ಸ್ಟ್ರಾಂಗ್ ಆಗಿರ್ತಾರೆ ಅವರು, ಈ ಬಲಗಡೆ ವೀಕ್ ಆಗ್ಬಿಟ್ಟಿರ್ತಾರೆ, ರೈಟ್ ಸೈಡ್ ಟೋಟಲಿ ವೀಕ್ ಆಗ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾರೆ? ಒಂದೊಂದ್ಸಲ ನೋಡಿ, ಈಗ ಹಿಂಗ ಪಾರ್ಕಿನ್ಸನ್ ಏನೋ ಗೊತ್ತಿಲ್ಲ, ಹಿಂಗ ಅರ್ಧ ಬಲಗಡೆ ಮಾತ್ರ ಅಲ್ಲಾಡ್ತಾ ಇರ್ತದೆ ಹಿಂಗೆ, ಪಾರ್ಕಿನ್ಸನ್. ಓಕೆನಾ? ಅದೊಂದು ಈ ಒಂಥರ ಈ ರೀತಿ ಕಾಲುಗಳೆಲ್ಲ ಸುಮ್ನೆ ಒಂದೊಂದ್ ಜನ ಕುಂತ್ಕೊಂಡಿರ್ತಾರೆ, ಕಾಲುಗಳು ಅಲ್ಲಾಡಿಸ್ತಾ ಇರ್ತಾರೆ ಚೇರ್ ಮೇಲೆ ಕುಂತ್ಕೊಂಡು ನೋಡಿ ಹೀಗೆ. ಆಗ ಅವ್ರಿಗೆಲ್ಲ ಇದೆ ರಾಮಾಯಣಗಳು, ಏನೋ ರಾಮಾಯಣ ಇರ್ತದೆ ನೋಡಿ. ಕಾಲುಗಳು ಸಂಬಂಧಪಟ್ಟಿರೋದು, ರೈಟ್ ಸೈಡ್ ಸಂಬಂಧಪಟ್ಟಿರೋದು. ಇವಕ್ಕೆ ಅಪೆಂಡಿಕ್ಸ್ ಕೂಡ ಪ್ರಾಬ್ಲಮ್ ಮಾಡೋದು ಇದರಲ್ಲಿ. ಅಪೆಂಡಿಕ್ಸ್ ಇಲ್ಲಿ ಕೊಯ್ತಾ ಗೊತ್ತಾ? ಇದೆಲ್ಲ ಪ್ರಾಬ್ಲಮ್ ಆಗೋದು. ಮತ್ತೆ ಒಂದೊಂದ್ಸಲ ಇಲ್ಲೇನಾರ ಪ್ರಾಬ್ಲಮ್ ಆಗ್ಬಿಡ್ತದೆ. ಯಾವ್ದು ಏನಾರು ಅದೇ ಸ್ಲಿಪ್ ಡಿಸ್ಕ್ ಅವೆಲ್ಲ ಆಗ್ತದೆ. ಏನೋ ಒಂದು ಪ್ರಾಬ್ಲಮ್ ಆಗ್ಲಿ ಮೂಳೆದು ಇಲ್ಲಿಂದ ಇಲ್ಲಿಗೆ, ಇದೆಲ್ಲ ಇದರಿಂದಲೇ. ಈಗ ಗೊತ್ತಾಯ್ತಾ ನಾನು ಹೇಳ್ತಾ ಇರೋದು? ಇಂಥ ಒಂದು ಪ್ರಾಬ್ಲಮ್ಗೆ ಸಾಲ್ವೇಷನ್ ನಾನು ಕೊಡೋದೇ ಒಂದು ಏನು, ಅಶೋಕ ಟ್ರೀ. ಮತ್ತೆ ಮಿರರ್. ಇದರಲ್ಲಿ ಕಾನ್ವೆಕ್ಸ್ ಮಿರರ್ 32 ಇಂಚ್ ಅನ್ಬ್ರೇಕಬಲ್ ಅಂತ ಬರುತ್ತೆ, ಅಮೆಜಾನ್ ಅಲ್ಲಿ ಸಿಗುತ್ತೆ. ಅದು ಎದುರುಗಡೆ ಇಟ್ಟಾಗ ಮಾತ್ರ ಸ್ವಲ್ಪ ಅವಾಯ್ಡ್ ಆಗುತ್ತೆ. ರಕ್ಷಣಾ ಕವಚ, ಎಮರ್ಜೆನ್ಸಿ ಕವಚ, ಅದು ಕರೆಕ್ಟ್ ಅಲ್ಲ? ಜಾಗ. ಅದಕ್ಕೆ ನಾವೀಗ ನೋಡಿ, ಜಾಗ ಉಳಿಸ್ಕೋಬೇಕು ಸುತ್ತಲೂ ಅಂತ ಹೇಳೋದು. ಯಾಕಂದ್ರೆ ನೀವು ಜಾಗ ಉಳಿಸ್ಕೊಂಡು ಕಟ್ಟಿದಾಗ ಒಂದ್ 4 ಮರಗಳು ಹಾಕಾಕಾರೋ ಜಾಗ ಇರುತ್ತೆ. ನೀವು ಏನಕ್ಕೂ ಜಾಗ ಉಳಿಸಲ್ಲ, ಎಲ್ಲಿದೆ ಅಷ್ಟನ್ನು ಬಾರ್ಡ್ರಿಗೆ ಮನೆ ಕಟ್ಕೊಂಡ್ಬಿಡ್ತೀರಾ. ನಿನ್ನೆ ಒಬ್ರು ಫೋನ್ ಮಾಡಿದ್ರು, ಅವರು ಅಣ್ಣ ತಂಗಿ ಭಾಗ ಮಾಡ್ಕೊಂಡಿದ್ದಾರೆ. 30-50 ಸೈಟು, 15ಕ್ಕೆ 50, 15ಕ್ಕೆ 50 ಭಾಗ ಮಾಡ್ಕೊಂಡಿದ್ದಾರೆ. ದಕ್ಷಿಣಕ್ಕೆ ಬಾರ್ಡರ್ಗೆನೆ ಗೋಡೆ ಕಟ್ಕೊಂಡಿದ್ದಾರೆ. ನಾನು ಕೇಳಿದೆ, ಅಮ್ಮ ನೀವು ಹೇಗಿದ್ದೀರಾ, ನಿಮ್ ಹೊಟ್ಟೆ ಆರೋಗ್ಯ ಹೇಗಿದೆ? 3 ಸಲ ಆಪರೇಷನ್ ಆಗಿದೆ ಅಂತಂದ್ರು. ಇನ್ನ ಒಳ್ಳೆ 3 ಸಲ ಇನ್ನು ಸದ್ಯಕ್ಕೆ 3 ಆಗಿದೆ, ಇನ್ನು ಬ್ಯಾಲೆನ್ಸ್ ಇದೆ. ಅಂದ್ರೆ ಹಾಗೆಲ್ಲ ಆಗುತ್ತೆ. ಅದಕ್ಕೆ
ನೋಡೋರಿಗೆ ಏನ್ ಅನ್ಸ್ಬಿಡುತ್ತೆ ಅಂದ್ರೆ ಇದೇನೋ ಮೂಢನಂಬಿಕೆನೋ ಅಂತ. ನೋಡಿ, ಮೂಢನಂಬಿಕೆಗೂ ನಂಬಿಕೆಗೂ ಒಂದು ಥ್ರೆಡ್ ಮಾತ್ರ ವ್ಯತ್ಯಾಸ ಇರೋದು. ಈ ಒಂಟಿ ಪಿಲ್ಲರ್ ಅಂತ ನೋಡ್ರಿ, ಅದು ಮೂಢನಂಬಿಕೆ. ಇವೆಲ್ಲ ವಿಚಾರಗಳೇನಿದೆ ಇವು ಬಹಳ, ಮತ್ತೆ ಈ ಆಯ ಅಂತೀವಲ್ಲ ಅದು ಮೂಢನಂಬಿಕೆ. ಆದ್ರೆ ಈ ಏನ್ ವಿಚಾರ ಹೇಳ್ತಾ ಇದೀವಿ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಸುತ್ತಮುತ್ತಲು ನೋಡಿ, ನಿಮಗೆ ಸಿಗುತ್ತೆ ಉತ್ತರ. ಹೌದು. ನೆಕ್ಸ್ಟ್ ನೈಋತ್ಯ, ದಕ್ಷಿಣ ನೈಋತ್ಯಕ್ಕೆ ವ್ಯವಸ್ಥೆ, ಹೌದಲ್ವಾ? ಹೌದು. ಈ ರೀತಿ ಏನಾರ ಕುತ್ತು ಬಂತು ಅಂತ ಇಟ್ಕೊಳ್ರಿ, ಈ ಮನೆಯ ಹೆಣ್ಣು ಮಕ್ಕಳು ಗಂಡನ ಜೊತೆ ಕರೆಕ್ಟ್ ಆಗಿ ದೈಹಿಕ ಸಂಪರ್ಕದಲ್ಲಿ ಮಿಂಗಲ್ ಆಗಲ್ಲ. ಇದು ಫಿಕ್ಸ್. ಇದು ಡಾಮಿನೇಟ್ ದಕ್ಷಿಣ ನೈಋತ್ಯ ಕುತ್ತು. ಹೌದು. ಎಲ್ಲಿ? ಈ ಮನೆ ಹೆಣ್ಮಕ್ಳು ಗಂಡನ ಮನೆಯಲ್ಲಿ. ಓಕೆ. ಮತ್ತೆ ಗಂಡನಿಗೆ ಈ ಈ ಮನೆ ಹೆಣ್ಮಕ್ಳು ಹೋಗಿರ್ತಾರಲ್ಲ, ಗಂಡ ಇಲ್ಲ, ಈ ಒಂಟಿ ಜೀವನ ಜಾಸ್ತಿ, ಒಂಟಿ ಜೀವನಗಳು ಜಾಸ್ತಿ ಆಗಿರ್ತದೆ. ಗಂಡ ಸ್ವಲ್ಪ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ಮನೆ ಹೆಣ್ಮಕ್ಳು ಅಲ್ಲಿ ಒಂಟಿ ಜೀವನ ಮಾಡ್ತಾ ಇರ್ತಾರೆ. ಈ ಗಂಡನ ಮನೇಲಿ ಇರ್ತಾರ ಕೂತು ಬಂದ್ಬಿಟ್ರೆ ಅದು ಬೇರೆ. ಇದು ಹುಟ್ಟಿದ ಮನೆ ಬಗ್ಗೆ ಮಾತಾಡೋಣ. ಗಂಡನ ಮನೆಯಲ್ಲಿ ಒಂಟಿ ಜೀವನ ಬಂದ್ಬಿಟ್ರೆ ಅಲ್ಲಿ ಹುಲಿ, ಹೆಣ್ಣು ಹುಲಿ. ಬಟ್ ಆಲ್ರೆಡಿ ಈಸ್ ಎ, ಬಟ್ ಇಲ್ಲಿ ಈ ಯಜಮಾನಿ ಆರೋಗ್ಯದ ಮೇಲೂ ಎಫೆಕ್ಟ್ ಆಗ್ಬಿಡುತ್ತಲ್ಲ. ಅದು ಅವಾಗ ಆಗುತ್ತೆ. ಬಟ್ ಆದ್ರೂನು ಹುಲಿ ಆಗಿರ್ತದೆ. ಆದ್ರೆ ಡಾಮಿನೇಟಿಂಗ್ ಅವ್ರದ್ದೇ, ರಾಜ್ಯಭಾರ ಅವ್ರದ್ದೇ, ಹಾಸಿಗೆಲಿದ್ರು ಅಷ್ಟೇ. ಹೌದು, ಹಸಿರವ್ರಿಗೂ ಹಂಗೇನೆ. ಬಟ್ ಈ ಮನೆಯ ಹೆಣ್ಣು ಮಕ್ಕಳು ಗಂಡನ ಮನೇಲಿ ಹೋದ್ರುನು ಚೆನ್ನಾಗಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಒಂಟಿ ಜೀವನ ಜಾಸ್ತಿ, ಒಂಟಿ ಜೀವನಗಳೇ. ಇವ್ರ ಮನಸ್ಥಿತಿ ಆಗಿರುತ್ತೋ ಅಥವಾ ಅಲ್ಲಿ ಹೋದಾಗ ಆತರ ಸಮಸ್ಯೆ ಆಗುತ್ತೋ? ಈ ಮನೆಯ ಮಕ್ಕಳಿಗೆ ಆ ರೀತಿ ಅಂತ ಜೀವನನೇ ಕೊಟ್ಟಿರ್ತದೆ ಹೋಗಿ. ಅದಕ್ಕೆ ಕರ್ಮಕ್ಕೆ ಇದು ಸಿಗೋದು. ಹೌದು. ಅದಕ್ಕೇನೆ ಹುಟ್ಟಿದ ಮನೆ ಚೆನ್ನಾಗಿದ್ದರೇನೆ ಮೆಟ್ಟಿದ ಮನೆ ಚೆನ್ನಾಗಿರೋದು ಹೆಣ್ಣು ಮಕ್ಕಳಿಗೆ. ಮೈಂಡ್ ಇಟ್ಕೊಳ್ಳಿ ಸರ್. ಇಲ್ಲಿ ಹೆಣ್ಮಕ್ಳು ಅಂತ ಬಂದಾಗ ಹೆಣ್ಮಕ್ಳಿಗೆ ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡು ಇರುತ್ತೆ. ಹೌದು. ಅದಕ್ಕೆ ಅವ್ರಿಗೆ ಜಾಸ್ತಿ ಸಮಸ್ಯೆ. ಅದಕ್ಕೇನೆ ಇಲ್ಲಲ್ಲ, ಏನ್ ಸಮಸ್ಯೆ ಅಂದ್ರೆ ದೇವ್ರು ಅವ್ರಿಗೆ ದೊಡ್ಡ ವರ ಕೊಟ್ಟಿರೋದೇನ್ ಗೊತ್ತಾ? ಅಡ್ಜಸ್ಟ್ ಮಾಡ್ಕೊಳ್ಳೋ ನಾಲೆಡ್ಜ್ ಕೊಟ್ಟಿರ್ತದೆ. ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಸುಮ್ನೆ ಒಂದ್ ಜಾಗದಲ್ಲಿ ಕುಂತ್ಕೊಳ್ಳೋದು, ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ತಾರೆ, ಅದಕ್ಕೆ ಒಂದು ಎನರ್ಜಿ ಕೊಟ್ಟಿರ್ತದೆ. ಆದ್ರೂನು ಅವ್ರಿಗೆ ಬೇಗ ಪೋಟಗಳಾಗಲ್ಲ. ಅವರು ಗಂಡಸರೇ ಪೋಟ ಹಾಕೋದು, ಯಾಕಂದ್ರೆ ಸೋಂಬೇರಿಗಳು ಗಂಡಸರು. ಎಸ್. ಹಾಗಾಗಿ ಹೆಂಗಸರಿಗೆ ಏನೋ ಒಂದು ಅಂಗಾಂಗಗಳು ಆಡ್ತಾ ಇರ್ತವೆ. ಬಟ್ ಗಂಡಸರು ಸೋಂಬೇರಿ ಇರ್ತದಲ್ಲ, ಇವರು ತಟಸ್ಥವಾಗಿಟ್ಟೆ ಗೊಂಬೆಗಳಾಗ್ಬಿಡ್ತಾರೆ. ಫೈನಲ್ಗೆ ಇವರು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ವಾತರೋಗಗಳು ಜಾಸ್ತಿ ಬರಲ್ಲ, ನಮಗೆ ಬರೋದು ಗಂಡಸರಿಗೆ ಜಾಸ್ತಿ. ಕ್ಲಿಯರ್ ಅಲ್ವಾ? ಸೊ ಇಲ್ಲಿ ಅದೊಂದಲ್ಲ. ನೆಕ್ಸ್ಟ್ ಇವರು ತಿಂತಾ ಇರ್ತಾರೆ, ಮಾತ್ರೆಗಳು ತಿಂತಾ ಇರ್ತದೆ. ಬಟ್ ಇವ್ರಿಗೆ ಕಾಲುಗಳಿಗೆ ಗ್ಯಾಂಗ್ರೀನ್ ಬರ್ಬೋದು. ಮತ್ತೆ ಇಲ್ಲಿ ನೋಡಿ, ನಾನು ಬಲಗಡೆದಲ್ಲ, ಬಲಗಾಲಿಗೆ ಒಂದು ಏನಾರ ಗ್ಯಾಂಗ್ರೀನ್ ಬರ್ಬೋದು. ಬಲಗಾಲಲ್ಲಿ ಏನಾರ ತೊಂದರೆ ಆಯ್ತು ಅಂತಂದ್ರೆ ಮತ್ತೆ ಅದನ್ನ ಎಷ್ಟೋ ಜಾಗದಲ್ಲಿ ಕಟ್ಟಿಂಗ್ ಮಾಡಿಸ್ಕೊಂಡ್ಬಿಟ್ಟಾರೆ. ಕಟಿಂಗ್ ಬಲಗಾಲು ಇಲ್ದಿರ ಕಾಲೇ ಕಟ್ ಮಾಡ್ತಾರೆ, ಬೆರಳು ಕಟ್ ಮಾಡ್ತಾರೆ, ಪಾದಗಳು ಕಟ್. ಹೌದು. ಅದು ಮತ್ತೆ ಚಿಪ್ಪುಗಳು ಚೇಂಜ್ ಮಾಡೋದು. ಮತ್ತೆ ಇಲ್ಲಿ ಶುಗರ್ ಅನ್ನೋದು ಕನ್ಫರ್ಮ್ ಇವಾಗಿನ ಪರಿಸ್ಥಿತಿಗೆ. ಅಂದ್ರೆ ಇವಾಗ ಆತರ ಹೇಳ್ತಿದ್ದೀನಿ. ಮೊದಲು ಏನ್ ಮಾಡ್ತಾ ಇದ್ರೆ ಕ್ಯಾನ್ಸರ್ಗಳು ಬರುತ್ತೆ, ಖಂಡಿತ ಕ್ಯಾನ್ಸರ್ ಬಂದಿರ್ತದೆ. ಮತ್ತೆ ಇಲ್ಲಿ ಸೊಂಪುಗಳೇನಾದ್ರು ಮಾಡಿರ್ತಾರೆ, ಪಿಟ್ಟುಗುಂಡಿಗಳು ಬೇಕು ಅಂತ, ಡಿಸ್ಪೋಸಲ್ ಏರಿಯಾ ಅಂತ ಯಾವ್ದೋ ದರಿದ್ರದವ್ರು ಹೇಳಿದ್ದಾರೆ. ಅಂತವ್ರಿಗೆ ನಾನು ಒಂದು ಪಾಠ ಏನಂತಂದ್ರೆ, ಇದು ಇಲ್ಲಿ ಇನ್ನೊಂದೇನು ಕುತ್ತುಗಳು ವಿಚಾರ ಮತ್ತೆ ಬರ್ತೀನಿ ವಾಪಸ್ಸು. ಇದು ಬಂದಾಗ ಈ ನಮಗೆ ಹೆಣ್ಣು ಮಕ್ಕಳು ಈ ಮನೆಯಲ್ಲಿ ಇದ್ದಾಗ ಗಂಡನ ಮನೆಯಲ್ಲಿ ಹೆಚ್ಚು ದಿನ ಗಂಡನ ಜೊತೆ ಮಿಂಗಲ್ ಆಗಲ್ಲ, ಎಲ್ಲಿವರೆಗೂ ಮಕ್ಕಳಾಗುವವರೆಗೂ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಕೊನೆಗೆ ಏನ್ ಮಾಡ್ತಾರೆ, ನಮ್ಮ ಮಕ್ಕಳು ಜವಾಬ್ದಾರಿ ನೀವು ತಗೊಳ್ಳಿ. ಹೆಂಗ ಹೇಳಿ? ನಮ್ಗೆ ಆಗ್ಬಿಟ್ಟಿದೆ, ನಮ್ಮ ಯಜಮಾನರು ವೀಕ್ನೆಸ್ ಆಗ್ಬಿಟ್ಟವ್ರೆ, ನನಗೆ ಶಕ್ತಿ ಇಲ್ಲ, ನನಗೂ ಕಾಯಿಲೆನೆ. ನಮ್ಮ ಮಕ್ಕಳ ಜವಾಬ್ದಾರಿಯನ್ನ ನೀವು ನಿಭಾಯಿಸಿ ಅಂತ ಹೇಳ್ಬಿಟ್ಟು ಜವಾಬ್ದಾರಿ ಕೇಳ್ತಾರೆ ಇವರು. ಅರ್ಥ ಆಯ್ತಾ ನಾನು ಹೇಳಿದ್ದು? ನನಗೂ ಸ್ವಲ್ಪ ಜವಾಬ್ದಾರಿ ಕೊಡ್ರಿ, ಇಲ್ಲ ನನ್ನ ಮಕ್ಕಳ ಜವಾಬ್ದಾರಿ ನೀವು ತಗೊಳ್ರಿ, ಏನೋ ಒಂದು ಸಪೋರ್ಟ್ ಮಾಡ್ರಿ. ಇದೇ ತರ ಇಲ್ಲಿ ಆವಾಗಲೇ ಗೊತ್ತಲ್ಲ ದಕ್ಷಿಣ ಆಗ್ನೇಯ, ಹೌದು, ಅದೇ ತರ ಇದು ಕೂಡ ಜವಾಬ್ದಾರಿ ಕೇಳ್ತದೆ. ಅರ್ಥ ಆಯ್ತಲ್ಲ? ಯಾಕೆ ಗೊತ್ತಾ? ಇದು ಪಿತೃಗಳ ಪ್ರಾಪರ್ಟಿ. ಅವ್ರ ಅಮ್ಮನ್ನ ಕೇಳ್ತಾರೆ, ಅವ್ರ ಅಮ್ಮ ಕೇಳ್ತದೆ, ಅಪ್ಪನ್ ಕೇಳಲ್ಲ. ಮಕ್ಕಳು ಹೌದು ಅವ್ರ ತಂದೆ ತಾಯಿ ಹತ್ರ ಅಥವಾ ತಾಯಿ ಹತ್ರ ಕೇಳ್ತಾರೆ, ನನಗ್ ಬೇಕು ಅಂತ. ಆದ್ರೆ ಇಲ್ಲೇನಾದ್ರು ಕುತ್ತು ಬಂದ್ರೆ ತಂದೆ ಹತ್ರ ಕೇಳ್ತಾರೆ. ಪಶ್ಚಿಮ ನೈಋತ್ಯ ಬಂದಾಗ ತಂದೆ ಹತ್ರ ಕೇಳ್ತಾರೆ. ಗೊತ್ತಾಯ್ತಲ್ಲ? ಈ ತರ ಇದ್ದಾಗ ಸಿಂಗಲ್ ಪೇರೆಂಟ್, ಈ ಮನೆಯಲ್ಲೂ ಕೂಡ ಸಿಂಗಲ್ ಪೇರೆಂಟ್ ಇರ್ತಾರೆ.
ಈ ತರ ಅವಾಗ ಯಜಮಾನ್ರೆ ಇರ್ಲಿಕ್ಕಿಲ್ಲ. ಇಲ್ಲಿ ಬಂದಾಗ ಕುತ್ತು ಬಂದಾಗ ಇಲ್ಲಿ ಬಂದಾಗ ಯಾವ್ದಾದ್ರಾಗ್ಲಿ ಇಬ್ರಲ್ಲಿ ಒಬ್ರಿಗೆ ಕಾಯಿಲೆ ಬಂದು ಬೇಗ ಡಿವೈಡ್ ಆಗ್ಬಿಡ್ತಾರೆ. ಯಾರೋ ಗಂಡ ಇಲ್ಲ ಇರಲ್ಲ, ಹೆಂಡತಿ ಇರಲ್ಲ, ಯಾರಾದ್ರೂ ಒಬ್ರು ಹೋಗ್ಬಿಡ್ತಾರೆ. ನೈಋತ್ಯಕ್ಕೆ ಕುತ್ತು ಬಂದಾಗ ಯಾರು ಇಲ್ಲಿ ಏನಾರು ಪಿಟ್ಟುಗುಂಡಿ ಸೊಂಪು ಏನಾರು ಮಾಡಿರ್ತಾರಲ್ಲ ಅವ್ರನ್ನ ಫಸ್ಟ್ ಟಾರ್ಗೆಟ್ ಮಾಡಿ. ದಕ್ಷಿಣ ನೈಋತ್ಯದಲ್ಲಿ ಪಿಟ್ಟುಗುಂಡಿ ಮಾಡಿದಾಗ ಅಥವಾ ಸೊಂಪು ಮಾಡಿದಾಗ ಯಜಮಾನಿ ಡ್ಯಾಮೇಜ್ ಆಗ್ತಾಳೆ. ಅದೇ ಇಲ್ಲಿ ಇಲ್ದಿರ ಯಾವುದು ಈ ನೈಋತ್ಯದಲ್ಲಿ ಇಲ್ಲಿ ಇಲ್ದಿರ ದಕ್ಷಿಣ ನೈಋತ್ಯದಲ್ಲಿ ಇರ್ದಿರ ಎಲ್ಲಿ ಇಲ್ಲೇನಾರ ನಾವು ಪಿಟ್ಗುಂಡಿ ಮಾಡ್ಬಿಟ್ರೆ ಪಶ್ಚಿಮ ನೈಋತ್ಯದಲ್ಲಿ ಮಾಡಿದ್ರೆ ಬೈ ಚಾನ್ಸ್ ಮಾಡಿದ್ದರೆ ಯಜಮಾನ ಡ್ಯಾಮೇಜ್ ಆಗ್ತಾನೆ ಫಸ್ಟ್. ಈ ನೈಋತ್ಯ ಅಂತ ಒಂದು ಎಫೆಕ್ಟ್ ಕೊಡ್ತಾ ಇದೆ. ಕುತ್ತುಗಳನ್ನ ನಾವು ಅವಾಯ್ಡ್ ಮಾಡ್ಬೇಕಂದ್ರೆ ಒಂದೇ ಒಂದು ಅಶೋಕ ಟ್ರೀ 3 ಅಡಿಗೆ ಒಂದೊಂದು ಅಶೋಕ ಟ್ರೀ ಮಾಡ್ಬೇಕು, ಫುಲ್ ಕವರ್ ಆಗ್ಬಿಡ್ಬೇಕು. ಹೊರಗಡೆಯಿಂದ ನೋಡಿದಾಗ ಬರೀ ಅಶೋಕ ಟ್ರೀ ಮಾತ್ರ ಕಾಣಬೇಕು, ಮನೆ ಕಾಣಬಾರ್ದು. ಓಕೆ, ಆಮೇಲೆ ಅಲ್ಲಿವರೆಗೂ ಒಂದು ಬೆಳೆಯೋಕೆ ಒಂದು 3 ವರ್ಷ ಬೇಕು ಮನೆ ಲೆವೆಲ್ ಬರೋಕೆ. ಅಲ್ಲಿವರೆಗೂ ಒಂದು ಕಾನ್ವೆಕ್ಸ್ ಮಿರರ್ 32 ಇಂಚ್ ಅನ್ಬ್ರೇಕಬಲ್ ಅಮೆಜಾನ್ ಅಲ್ಲಿ ಸಿಗುತ್ತೆ, ತಗಲಾಕ್ಬೇಕು ಬಂದು. ಅದು 3 ವರ್ಷ ಬರುತ್ತೆ, ಅದು ಎತ್ಕೊಂಡೋಗಿ ಬಿಸಾಕ್ಬೇಕಷ್ಟೇ. ಅದಾದ್ಮೇಲೆ ಮರಗಳು ಕವರ್ ಆಗ್ಬಿಟ್ಟಿರ್ತದೆ. ಸಪೋರ್ಟ್ ಯಾವ್ದು ತೊಂದರೆ ಬರಲ್ಲ. ಓಕೆ, ಅದು ಆಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಓಕೆ, ನೋ ಪ್ರಾಬ್ಲಮ್, ರೈಟ್. ಇದೊಂದು ನಮಗೆ ಒಟ್ಟಿನಲ್ಲಿ ಈ ಕುತ್ತು ಬಂದ್ರೆ ಏನೋದು ಇವರಿಗೆ ಏನು ವಿಷ ಯಾವುದು ಪಾಯ್ಸನ್, ಅದ್ರ ಡ್ರಗ್ಸು ಮಾತ್ರೆಗಳು ತಿಂದೇ ಇವರು ಸಾಯೋದು. ಇದು ಸತ್ಯ. ಈ ಇಂಗ್ಲಿಷ್ ಮೆಡಿಸಿನ್ ಜೀವನ ಪೂರ್ತಿ ತಿನ್ಬೇಕು. ಇದೇ ಅವ್ರಿಗೆ ಅದೇ ಕರ್ಮ. ಹೌದು, ಮೇಜರ್ ಅದೇ ಕರ್ಮ. 100%. ಇವರು ಮಲಗಿಬಿಟ್ಟೆ ಸಾಯ್ತಾರೆ ಅಂತ ಓಡಾಡ್ಕೊಂಡು ಸಾಯಲ್ಲ ಇವರು. ಯಾಕೆ ಹೇಳಿ, ಇದು ಸೊಂಟದ ಭಾಗ ಬಿದ್ದೋಗ್ಬಿಡುತ್ತೆ ಫಸ್ಟ್. ಇದು ಸೊಂಟದ ಭಾಗ ರೀ. ಇದು ಕುತ್ತಂದ್ರೆ ಅದಕ್ಕೆ ಹೊಡೆಯೋದು ಫಸ್ಟ್. ಬೆಡ್ ರೀಡನ್ ಆಗ್ಬಿಟ್ಟೆ ಸಾಯೋದು ಇವರು. ಈಗ ಗೊತ್ತಾಯ್ತಲ್ಲ, ಇಷ್ಟೊಂದು ಎಫೆಕ್ಟ್ ಇರುತ್ತೆ ಇದು ಕುತ್ತುಗಳ ವಿಚಾರದಲ್ಲಿ ಬಂದಾಗ ನಾವು ಟೇಕ್ ಕೇರ್ ಅಂತ ಹೇಳ್ತೀವಿ. ಕುತ್ತುಗಳು ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಇಲ್ಲ, ರೈಟ್. ಬಂದ್ಬಿಟ್ಟಿದೆ, ಕಟ್ಕೊಂಡ್ಬಿಟ್ಟಿದೀವಿ, ಏನ್ ಮಾಡೋದು, ಮಾರಕ್ಕಾಗಲ್ಲ, ಬೇಕು. ಅದಕ್ಕೆ ಒಂದೇ ಪರಿಹಾರ ಅಶೋಕ ಟ್ರೀ, ರೈಟ್. ಆಗ್ಲಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಇವಾಗ ಇಷ್ಟು ವಿಸ್ತಾರವಾಗಿ ನಿಮಗೆ ಈ ನೈಋತ್ಯದ ಕೂತಿರ್ಬೋದು, ದಕ್ಷಿಣದ ಕೂತಿರ್ಬೋದು, ಎಲ್ಲ ವಿಚಾರವನ್ನ ವಿಸ್ತೃತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇಂಥ ಒಂದು ವಿಡಿಯೋವನ್ನ ಮಾಹಿತಿಯನ್ನ 4 ಜನರಿಗೆ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನೀವು ಕೂಡ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾದ ಕುತ್ತುಗಳಿದ್ರೆ ಅದಕ್ಕೆ ಪರಿಹಾರಗಳನ್ನು ಸಹ ಕೊಟ್ಟಿದ್ದಾರೆ. ಉಚಿತವಾದ ಪರಿಹಾರಗಳು ಸಿಕ್ಕಿದೆ ನಿಮಗೆ, ಪರ್ಮನೆಂಟ್ ಪರಿಹಾರಗಳು, ಯಾವುದೋ ಟೆಂಪ್ರರಿ ಅಲ್ಲ. ಇದನ್ನ ಮಾಡಿಕೊಂಡು ನಿಮ್ಮ ಜೀವನವನ್ನ ಸುಭಿಕ್ಷೆಗೊಳಿಸ್ಕೊಳ್ಳಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು, ನಮಸ್ತೆ.